ನೋಡಪ್ಪ ಅಂದ್ರೆ ಹುಡುಗಿ ನಮ್ಮನ್ನು ನೋಡ್ತಾವ್ರೆ ಅಂತ ಕಮೆಂಟ್ ಆಯ್ತಾ. ಕಮೆಂಟ್ ಯಾರು ಕಮೆಂಟ್ ಜಾಸ್ತಿ ಬರುತ್ತೆ ಕಮೆಂಟ್ ಹೆಂಗಿದ್ರು ಒಂದು ಬರಲ್ಲ, ಆದರೂ ಇದಕ್ಕೆ ಹೇಳ್ತೀನಿ ಒಂದು 2-3 ಕಮೆಂಟ್ ಮಾಡಿ. ನಾವು ಸುಮ್ಮನೆ ಫಸ್ಟ್ ನಾವು ವಿಷಯ ನೋಡಿರೋ ಅವ್ರು ಅಷ್ಟು ಸಿಗೋಸ್ಕೊಂತಾರೆ, ಆಮೇಲೆ ತೋರಿಸ್ತೀನಿ ಹೆಂಗೆ ಅಂತ ನೋಡಿ. ಅವಾಗ ಫುಲ್ಲು ಮಸ್ತ್ ಮಜಾ ಮಾಡಿ. ಎಲ್ಲರೂ 5K ವ್ಯೂ ಆದರೆ ನಂದು 50 ಹೋಗೋದು ಕಷ್ಟ, ಬಟ್ 5K ವ್ಯೂ ಆದರೆ ಅವನು ಸೇಯಿಂಗ್ ಎಷ್ಟು ಸಾಗರ್ ಮಾಡ್ತಾನಂತೆ. ಸೊ 5K ವ್ಯೂ ಹೆಂಗಾದರೂ ರೀಚ್ ಮಾಡಿ 5K ವ್ಯೂ ಆದರೆ ಇವನ ಕೈಯಲ್ಲಿ ಸೇಯಿಂಗ್ ಎಷ್ಟು ಸಾಗರ್ ಮಾಡ್ತೀನಿ, ಮಜಾ ಮಾಡೋಣ. RV ರೋಡ್ ಮೆಟ್ರೋಗೇನೋ ಬಂದೆ ಗೈಸ್, ಬಟ್ ಏನಂದರೆ ಎಲೆಕ್ಟ್ರಾನ್ ಸಿಟಿಯಿಂದ RV ರೋಡು ಅಂದರೆ ಎಲ್ಲೋ ಲೈನ್ ಮೆಟ್ರೋ ಏನಿದೆ ಅದರಲ್ಲಿ ಓಡಾಡೋ ಜನಕ್ಕೂ ಇರೋ ಮೆಟ್ರೋಗೂ ಸಂಬಂಧನೇ ಇಲ್ಲ ಗೈಸ್. ಇರೋದೇ 3. ನನಗೆ ಬೇಜಾರಾಗೋಯ್ತು, ಅವ್ನಿಗೆ ಅಷ್ಟೊತ್ತು ಕಾಯಿಸಿದ್ದೀನಿ. ಆಲ್ಮೋಸ್ಟ್ ಒಂದು 30 ನಿಮಿಷ ಆಗ್ತಾ ಬಂತು ನಾನು ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ. ಟೈಮಿಂಗ್ಸೇ ಇಲ್ಲ ಗೈಸ್. ಬನ್ನಿ ಅವ್ನು ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ತೋರಿಸ್ತೀನಿ. ನನಗೆ ಬೇಜಾರಾಗ್ತಿತ್ತು, ಬನ್ನಿ ಈ ಕಡೆ ಹೇಳಿರಿ ಅಂತ. ಇಲ್ಲೇ ನೋಡಿ ಗೈಸ್, ಇವತ್ತು ಎಲ್ಲಿಗೆ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ ನೋಡಿ. ನನಗೆ ಯಾರ್ಯಾರೋ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ನನ್ನ ಫ್ರೆಂಡ್ ಗೈಸ್, ಇವನ ಬಗ್ಗೆ ಇನ್ನೂ ಹೇಳ್ತೀನಿ, ಬನ್ನಿ ಹೋಗ್ತಾ ಹೋಗ್ತಾ ಹೇಳ್ತೀನಿ. ನೋಡಿ ಈ ಬೈಕೆಲ್ಲ ನೋಡ್ಕೊಳ್ಳಿ, ಆಮೇಲೆ ಇನ್ನೂ ತೋರಿಸ್ತೀನಿ ಎಲ್ಲ ನೋಡಿ. ಏನಕ್ಕೆ ಇವನು ನನಗೆ ಒಂಥರ ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿ ಗೈಸ್ ಯಾರು ಬಂದವ್ರೆ ನೋಡೋಕ್ಕೆ ಆಗ್ತಿಲ್ಲ. ನೋಡಿ ಬಂದೀವಿ ಆಲ್ರೆಡಿ, ಟೈಮ್ ನೋಡ್ತಾ ಇದ್ದೀನಿ. ಅಲ್ಲಿಂದ ನೋಡ್ಬಿಟ್ಟು ಚಾಕ್ ಆಗ್ತಿದ್ದಲ್ಲ, ಹೋಗೋದಾ? ನೋಡಿ ಬಂದೀವಿ. ಹುಡುಗಿರೆಲ್ಲ ನಮಗೆ ನೋಡ್ತಾರೆ, ಹೊರಗಡೆ ಲೈಟಲ್ಲಿ ಲಿಫ್ಟಲ್ಲಿ ಕೇಳಿಸ್ತಿರುತ್ತೆ ಕಣ್ಣ ಎಲ್ಲ ನೋಡ್ಕೊಂಡು ಬರಲಿ. ಅದರಲ್ಲೂ ಅಲ್ಲ ಇಲ್ಲಿ ಬಂದೀವಿ ಮಾಲ್ ನೋಡಪ್ಪ ಅಂದರೆ ಹುಡುಗಿ ನಮ್ಮನ್ನು ನೋಡ್ತಾವ್ರೆ ಅಂತ ಅಲ್ಲಲ್ವಾ. ಅಯ್ಯೋ ಪವನ್ ನೋಡೇ ನಗಿಲ್ಲ ಅಲ್ಲಿಂದ. ಅವನ ಅತ್ತಗೆ ಆಟೆ ಹಾಕೊಂಬಿಟ್ಟ ಗೈಸ್. ಬ್ರೇಕ್ಸ್ ಇದಕ್ಕೆ ನೀನು ಆ ಕಡೆ ಕೊಡಪ್ಪ ಅವನ ಒಳಗಡೆ ಎಂಟ್ರಿ ಅಂತ ಗೈಸ್. ನೋಡಿ ಹೆಂಗೈತೆ ಅಂತ, ಸಕ್ಕದಾಗೈತೆ. ಹಂಗೆ ಇಲ್ಲಿ ಒಬ್ರು ಫೋಟೋ ತಕ್ಕಂತಿದ್ದಾರೆ. ಇಲ್ಲಿ ನೋಡಿ ಅಲ್ಲಿ ಏನು ಮುಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಗೈಸ್. ಫೋಟೋಶೂಟ್ ನಡೀತೈತೆ ಇಲ್ಲಿ. ಇವರಿಬ್ಬರನ್ನ ಎಲ್ಲೋ ನೋಡಿದ್ದೀನಲ್ಲ. ನಾವು ಹಂಗೆ ಫೋಟೋ ತಕ್ಕೊಂತೀವಿ, ಫೋಟೋ ತಕ್ಕೊಂಡು ಇಲ್ಲ ಹಂಗೆ ಇಲ್ಲಿ ಹೆಂಗೈತೆ ಅಂತ ಹಾಕ್ತೀನಿ, ನೋಡ್ಕೊಂಡ್ಬಿಡ್ತೀವಿ. ಮಸ್ತಾಗೈತೆ ಅಂತ ಹಾಕ್ತೀನಿ, ನೋಡ್ಕೊಂಡ್ಬಿಡ್ತೀವಿ. ಬಂದು ನಮ್ಮ ಪವನ್ ತೋರಿಸ್ತೀವಿ. ಇದು ಸ್ನ್ಯಾಪ್ ಹಾಕಿ ಬೇರೆ ಬಂದೀವಿ. ಬಾಗಿ ಬನ್ನಿ ಮೂವಿ ಹೆಂಗಿತ್ತು ಅಂತ ಮೂವಿ ಆದ್ಮೇಲೆ ವಿಡಿಯೋ ಕೊಡ್ತೀವಿ. ಅಷ್ಟೋ ತನಕ ಕಾಯ್ತಾ ಇದ್ದೀನಿ, ಆಮೇಲೆ ಸಿಗ್ತೀವಿ. ಅಯ್ಯೋ ಗೈಸ್ ಫುಲ್ಲು ಮಜಾ. ಮೂವಿ ಹೆಂಗಿತ್ತು ಏನೋ ಗೊತ್ತಿಲ್ಲ, ಒಂದಷ್ಟು ಚಪ್ಪಲಿ ಬಂದವ್ರೆ, ಅವರಿಗೆ ಹೆಂಗೋ ಕರೆಂಟ್ ಕ್ಯಾಮ್ರಾ ನಾವು ಇಷ್ಟ ಮಾಡೋದು ಇಲ್ಲ. ಮುಂದೆ ಎಲ್ಲ ಹೋಗ್ತವ್ರೆ, ಅಲ್ಲೊಬ್ಬರು ತೋರಿಸ್ತೀನಿ ಬನ್ನಿ. ಆಮೇಲೆ ನಾವು ಸುಮ್ಮನೆ ಫಸ್ಟ್ ನಾವು ವಿಷಯ ನೋಡಿರೋ ಅವ್ರು ಅಷ್ಟು ಸಿಗೋಸ್ಕೊಂತಾರೆ, ಆಮೇಲೆ ತೋರಿಸ್ತೀನಿ ಹೆಂಗೆ ಅಂತ ನೋಡಿ. ಅವಾಗ ಫುಲ್ಲು ಮಸ್ತ್ ಮಜಾ ಮಾಡಿ. ಫೋಟೋಗ್ರಾಫರ್ DM ಫಾರ್ ಫೋಟೋಗ್ರಾಫರ್
ಫೋಟೋಗ್ರಾಫರ್ DM ಮಾಡಿ ಓಕೆನಾ. ಇಲ್ಲಿ ನೋಡಿ ಮತ್ತೆ ಅವಳು ಏನಕ್ಕೆ ಇತ್ತಂಡಿದ್ದು ಕೋಚಿಂಗ್ ಅವರು ನೀಟಿಗೆ ಅವರು LLB ಮಾಡ್ತಾರಲ್ಲ, ಸೊ ನೆಕ್ಸ್ಟ್ ಅವ್ರದ್ದು ಹಿಂಗೆ ಕತೆ ಅಂತ. ಗ್ರೂಪಲ್ಲಂತೂ ಎಲ್ಲರಿಗೂ ಉರ್ಸಾಕ್ತಿ ಇಲ್ಲಿ ಗೈಸ್, ಮೂವಿಗೆ ಬನ್ನಿ ಅಂತ ನೋಡಿ ಇಲ್ಲಿ ಫುಲ್ ಕ್ಲಾರಿಟಿ ಕಳಿಸಿದ್ದೀನಿ. ಇದೇ ಕೆಲ್ಸಗಳು ನಾವು ಬಂದ್ರೆ ಇದೇ ಕೆಲ್ಸಗಳು. ಇವಾಗ ಸುಮ್ಮನೆ ಅಲ್ಲಿ ಹೋಗಿ ಎಲ್ಲ ಕಡೆ ನೋಡ್ಕೊಂಬರೋದು, ಏನೋ ತಾಳರಂಗೆ, ಬಟ್ ಏನು ತಗೊಂಡಿಲ್ಲ ನೋಡಿ. ಮತ್ತೆ ಕಳ್ಸಿದ ಕೂಡ ನೋಡೋಣ ಆಲ್ರೆಡಿ. ಇವಾಗ ಹೋಗಿ ನೋಡಿ ಸುಮ್ಮನೆ ಯಾವ್ದಾದ್ರು ಒಂದು ಸೀನಲ್ಲಿ ವಿಷಯ ನೋಡ್ಬಿಟ್ಟು ಎಲ್ಲರೂ ಹೆಂಗೆ ಕೂಗಾಡ್ತಾರೆ ಅಂತ ತೋರಿಸ್ತೀನಿ. ಚಪ್ರಿಗಳು ಬಂದ್ಯಾರೆ ಗೈಸ್, ಬನ್ನಿ ತೋರಿಸ್ತೀನಿ ಒಬ್ಬ ಹೆಂಗವನೆ ಅಂತ ನೋಡೋದ್ರಿ. ನೋಡಿ ನೋಡಿ ಎಷ್ಟೊತ್ತಿಗೆ ನಾನು ಮತ್ತೆ ಗುಂಡ 2, ನಾನು ಮತ್ತೆ ಗುಂಡ ಪಾರ್ಟ್ 2 ಫ್ರೀ ಟಿಕೆಟ್ ಇದ್ದಂತೆ ಪಕ್ಕದಲ್ಲಿ, ಬರ್ರಿ ಅದಕ್ಕೆ ಹೋಗೋಣ, ಇದು ಚೆನ್ನಾಗಿಲ್ಲ ಅಂತೇನೆ. ಅಯ್ಯೋ ಮೂವಿ ನೋಡಾಯ್ತು ಗೈಸ್. ನೋಡಿ ಇವ್ನು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದ ಫಸ್ಟ್ ಹಾಫ್ ಅಲ್ಲಿ. ನಿನ್ ಕಡೆ ಎಷ್ಟು ಕೊಡ್ತೀಯ ಮಚ್ಚ ರೇಟಿಂಗ್ಸ್? 11.5 ಮೂವಿ ಓಕೆ 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 ಏನು ಇಲ್ಲ ಅದರಲ್ಲಿ, ಅದೇ ಪ್ರಾಪರ್ ಕಥೆನೂ ಇಲ್ಲ, ಜಸ್ಟ್ ಅವಳನ್ನ ಕಿಡ್ನಾಪ್ ಮಾಡೋರು ಆಯ್ತು. ನೋಡ್ರಿ ಇಲ್ಲಿ ನಾನು ಹೇಳ್ತಿರೋದಕ್ಕೆ ನಗ್ತವ್ರೆ, ಅಟ್ಲೀಸ್ಟ್ ಓಕೆ ಓಕೆ ಅದಕ್ಕೂ ನಗ್ತವ್ರೆ. ಮೂವಿ ಅಷ್ಟಕ್ಕಷ್ಟೇ ಗೈಸ್, ಏನೂ ಇಲ್ಲ ಮೂವಿಲಿ. ಒಂದಷ್ಟು ಚೆನ್ನಾಗಿರೋ ಫೈಟಿಂಗ್ಸ್ ಇಟ್ಟವನೆ, ಆಮೇಲೆ ಒಂದಷ್ಟು ಸೀನ್ಗಳು ಇಟ್ಟವನೆ, ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ. ಅದಕ್ಕೆ ಇವಾಗ ಅಟ್ಲೀಸ್ಟ್ ತಿನ್ನಕ್ಕೆ ಹೋಗೋಣ ಅಂತ ಹೋಗ್ತೀವಿ. ನೋಡ್ರಿ ನಗ್ತವನೆ, ಬನ್ನಿ ನೋಡಿ ಹೋಗೋಣ. ಆಯ್ತು ಮೂವಿಯಿಂದ ಬಂದು ನೆಕ್ಸ್ಟ್ ಎಲ್ಲೋಗಂತಪ್ಪ, ನೋಡ್ತವ್ರಿ ಎಲ್ಲೋಗೋಣ ಏನು ಅಂತ. ಗೈಸ್ ನಮ್ ಪ್ರವೀಣನ್ ಕೈಯಲ್ಲಿ ಸೇಯಿಂಗ್ ಎಷ್ಟು ಪವನ್ ಮಾಡ್ಸೋಣ ಒಂದಿನ. ಏನ ಪವನ ಸೇಯಿಂಗ್ ಎಷ್ಟು ಪವನ್, ನೀನೇ ಒಂದಿನ ಪೂರ್ತಿ ನೀನೇನೇನ್ ಹೇಳ್ತೀಯ ಅದೆಲ್ಲ ಕೇಳ್ಬೇಕು ಅವನು. ಯಾವ್ದಾದ್ರು ಒಂದ್ ಮಾಲಿಗೆ ಬ್ಲಾಗರ್ ನೀನು, ನೀನ್ ಮಾಡ್ಬೇಕನ್ನ. ಸೇಯಿಂಗ್ ಎಷ್ಟು ಸಾಗರ್ ಮಾಡ್ಸೋಣ. ಪ್ರವೀಣ ಸೇಯಿಂಗ್ ಎಷ್ಟು ಸಾಗರ್ ಮಚ. ಒಂದಿನ ಕರ್ಕೊಂಡ್ಬಂದು ಏನಿಲ್ಲ ಇಲ್ಲಿ ನೋಡಿಲ್ಲ, ನಾನ್ ಡ್ಯಾನ್ಸ್ ಆಡು ಅಂತಂದ್ರೆ ಅಲ್ಲಿರೋ ಇಂಥ ಜಾಗಕ್ಕೆ ಹೋಗಿ ಡ್ಯಾನ್ಸ್ ಆಡು ಅಂದ್ರೆ ಅವ್ನ್ ಡ್ಯಾನ್ಸ್ ಆಡ್ಬೇಕು. ಏನ ಮಚ್ಚ ಮಾಡ್ತೀಯಾ? ನಾವೆಲ್ಲ ಮಾಡ್ತೀಯಾ? ಇದಕ್ಕೆ ಎಷ್ಟು ವ್ಯೂಸ್ ಬಂದ್ರೆ ಮಾಡ್ತೀಯ? ಈ ವ್ಲಾಗಿಗೆ ಎಷ್ಟು ವ್ಯೂಸ್ ಬಂದ್ರೆ ಪಕ್ಕಾ ಈ ವ್ಲಾಗಿಗೆ ಕಮ್ಮಿ ಹೇಳಪ್ಪ ನಾವು ಅಂತ ಇದ್ರೆ ಪೈಕೆ ಅನ್ನಕಲ್ಲ 100 ಬರಲ್ಲ ನಂದ್ರಲ್ಲಿ. ನೀನು ಮೇಡಮ್ ಮಚ್ಚ ಏನ್ ಗೊತ್ತಾ ಇವಾಗ, ಸುಮ್ನೆ ಯಾರು ನೋಡಲ್ಲ ಇವಾಗ. ಸೇಯಿಂಗ್ ಎಷ್ಟು ಮಾಡಿದ್ರೆ ನಾವು ನಮ್ನ ಯಾರು ನೋಡಲ್ಲ. ಸ್ವಲ್ಪ ಫೇಮಸ್ ಆಗಿ ನೀನು ಆಮೇಲೆ ಮಾಡಿದ್ರೆ ಆಮೇಲೆ ನೋಡ್ತಾರೆ. ಹೇಳು ಫೈಕೆ ಕ್ರಾಸ್ ಮಾಡಿ ಆಮೇಲೆ ಸೇಯಿಂಗ್ ಎಷ್ಟು ಸಾಗರ್ ಮಾಡ್ತೀನಿ. ಪ್ರಾಬ್ಲಮ್ ಏನ್ ಗೊತ್ತಾ, ಹೋಟ್ಲದು ಪಾರ್ಕಿಂಗ್ ಇಲ್ಲ. ಪಾರ್ಕಿಂಗ್ ಇಲ್ವಾ? ಅಲ್ಲೇ ಸೈಡ್ ಅಲ್ಲಿ ಐತೆ ಮಚ್ಚ. ಇವಾಗ ಪಾರ್ಕಿಂಗ್ ಸೈಡ್ ಹೋಗೋದ್ ಹೇಳು, ಹೆಂಗ್ ಹೋಗೋದು? ಮೇಲೆನೆ ಮತ್ ಮೇಲೆ ಇರ್ಬೋದಿತ್ತಲ್ಲ. ನೋಡಿ ಗೈಸ್, ಎಲ್ಲರೂ 5K ವ್ಯೂ ಆದ್ರೆ ನಂದು 50 ಹೋಗೋದು ಕಷ್ಟ. ಬಟ್ 5K ವ್ಯೂ ಆದ್ರೆ ಅವನು ಸೇಯಿಂಗ್ ಎಷ್ಟು ಸಾಗರ್ ಮಾಡ್ತಾನಂತೆ. ಸೊ 5K ವ್ಯೂ ಹೆಂಗಾದ್ರೂ ರೀಚ್ ಮಾಡಿ 5K ವ್ಯೂ ಆದ್ರೆ ಇವನ್ ಕೈಯಲ್ಲಿ ಸೇಯಿಂಗ್ ಎಷ್ಟು ಸಾಗರ್ ಮಾಡ್ತೀನಿ. ಮಜಾ ಮಾಡ. ಅವತ್ತು ನಾವು 3 ಜನನೇ ಬರ್ತೀವಿ, ನಾನು ಒಬ್ನೇ ಅಲ್ಲ, ಅವನು ಪವನ್ ಹೇಳ್ತಾನೆ. ಸೊ ನೋಡಿ ಹೆಂಗ ಒಂದು ನಾನು 50 ವ್ಯೂ ಹೋಗೋದು ಕಷ್ಟನೇ, ಅದ್ರಲ್ಲಿ 5K ಅಂತಂದವನೆ. ಇದನ್ನ 5K ರೀಚ್ ಮಾಡಿಸಿ ಸೇಯಿಂಗ್ ಎಷ್ಟು ಸಾಗರ್ ಮಾಡಿಸ್ತೀನಿ ಅವನ ಕೈಯಲ್ಲಿ.
ಏನೋ ಮಚ್ಚ ಒಪ್ಕೊಂಡಿದ್ಯಾ? ಓಕೆ But fight ಎಲ್ಲ ಹೋಗಲ್ಲ. ಫಸ್ಟ್ ನಿಂದು. ಫಸ್ಟ್ ನಿಂದು. ಸರಿ ಆಯ್ತು ಮಚ್ಚ. ಆಮೇಲೆ ಇಲ್ಲ, ಸರಿ ಫಸ್ಟ್ ನಂದು ಆಮೇಲೆ ನಿಂದು. ಇಲ್ಲ ಬೇಡ, ಫಸ್ಟ್ ನಿಂದು ಆಮೇಲೆ ಫಸ್ಟ್ ನಂದು ಆಮೇಲೆ ನಿಂದು. ಫಸ್ಟ್ ಸೇಯಿಂಗ್ ಎಷ್ಟು ಪ್ರವೀಣ್ ಮಾಡ್ತೀನಿ ಇದನ್ನ. ಬೇಡ ಮಚ್ಚ. ಇವಾಗ ಯಾವ್ದು ಹೇಳು? ಫಸ್ಟ್ ನಾನೇ ಮಾಡ್ತೀನಿ ಆಯ್ತಾ? ಸೇಯಿಂಗ್ ಎಷ್ಟು ಪ್ರವೀಣ್ ಮಾಡ್ತೀನಿ. ಇಲ್ಲ ಬೇಡ. ಎಷ್ಟು ಸಾಗರ್. ಸೇಯಿಂಗ್ ಎಷ್ಟು ಪ್ರವೀಣ್ ಮಾಡಿ. ಸೇಯಿಂಗ್ ಎಷ್ಟು ಸಾಗರ್. ಬೇಡ, ಸೇಯಿಂಗ್ ಎಷ್ಟು ಸಾಗರ್. ಗೈಸ್ ನೀವೇ ಕಮೆಂಟ್ ಮಾಡಿ, ಸೇಯಿಂಗ್ ಎಷ್ಟು ಪ್ರವೀಣ್ ಇರ್ಲ ಇಲ್ಲ ಸೇಯಿಂಗ್ ಎಷ್ಟು ಸಾಗರ್ ಇರ್ಲ. ಫಸ್ಟ್ ಕಮೆಂಟ್ ಮಾಡಿ ಆಯ್ತಾ? ಕಮೆಂಟ್ ಯಾರ್ ಕಮೆಂಟ್ ಜಾಸ್ತಿ ಬರುತ್ತೆ ಕಮೆಂಟ್ ಹೆಂಗಿದ್ರು ಒಂದು ಬರಲ್ಲ, ಆದ್ರೂ ಇದು ಕೇಳ್ತೀನಿ. ಒಂದ್ 2-3 ಕಮೆಂಟ್ ಮಾಡಿ ಅಪ್ಪ. ಅಲ್ಲಿರೋರ್ ನೋಡೋರೆಲ್ಲ ನಿನ್ ಫ್ರೆಂಡ್ಸ್ ಅಪ್ಪ. ಫ್ಯಾನ್ಸ್ ಅಲ್ಲಪ್ಪ, ನನಗೆ ಯಾವ ಎಷ್ಟು ಸಾಗರ್ ಅಂತಾನೆ ಹೇಳಕ್ ಬರ್ತೀನಿ. ಸರಿ ಗೈಸ್, ಸೇಯಿಂಗ್ ಎಷ್ಟು ಸಾಗರ್ ಬೇಡ, ಸೇಯಿಂಗ್ ಎಷ್ಟು ಪ್ರವೀಣ್ ಫಸ್ಟ್ ಹೇಳಿ ಆಯ್ತಾ? ಸೇಯಿಂಗ್ ಎಷ್ಟು ಪ್ರವೀಣ, ಸೇಯಿಂಗ್ ಎಷ್ಟು ಪ್ರವೀಣ್ ಆದ್ರೆ ಎಲ್ಲ ಇವನ್ ಬ್ಲಾಗರ್ ಎಲ್ಲ ಯಾಕಂದ್ರೆ ಇವನಿಗೆ ಫಸ್ಟ್ ನಾನ್ ಮಾಡ್ತೀನಿ. ಎಲ್ರು ನಾನ್ ಫಸ್ಟ್ ಬೇಡ ಅಂದ್ರೆ ನಾವಿಬ್ರು ನನಗ್ ಫಸ್ಟ್ ಅಂತ ಜಗಳ ಆಡ್ತಾ ಇದೀವಿ. ಅಲ್ಲ ಫಸ್ಟ್ ನಾನ್ ಮಾಡ್ತೀನಿ ಗೈಸ್ ಆಯ್ತಾ? ಸೇಯಿಂಗ್ ಎಷ್ಟು ಪ್ರವೀಣ್ ಅಂತ ಕಮೆಂಟ್ ಹಾಕಿ, ಮಿಸ್ ಮಾಡದೆ ಕಮೆಂಟ್ ಮಾಡಿ, ಪಕ್ಕ ಮಾಡ್ತೀವಿ. ಹೆಂಗಾದ್ರೂ ಮಾಡಿ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ 5K ರೀಚ್ ಮಾಡ್ಸಿ. ಸೇಯಿಂಗ್ ಎಷ್ಟು ಪ್ರವೀಣ್ ಮಾಡ್ತೀನಿ. ಸೊ ಫುಲ್ ಮಜಾ ಇರುತ್ತೆ. ಆಮೇಲೆ ಅದು ಎಲ್ಲಾದ್ರೂ ರೀಚ್ ಆದ್ರೆ ಆವಾಗ ಸೇಯಿಂಗ್ ಎಷ್ಟು ಸಾಗರ್ ಮಾಡ. ಓಕೆನಾ ಗೈಸ್? ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ. ರೀಚ್ ಆದ್ರೆ ಅಲ್ಲ, ನಾನ್ ಮಾಡಿದ್ರೆ ನೀನ್ ಮಾಡ್ಬೇಕಷ್ಟೇ. ಅಷ್ಟೇ. Day 1 Day 2 Day 1 Day 2 ಗೈಸ್. ಅಂದ್ರೆ ಏನು 1 ದಿನ 2 ದಿನಕ್ಕೆ ಬರಲ್ಲ, ಸ್ವಲ್ಪ ದಿನ ದುಡ್ಡು ಮಾಡ್ಕೊಂಡು ಬರ್ತೀವಿ. ಸೊ ಹೆಂಗಾದ್ರೂ ಕಮೆಂಟ್ ಮಾಡಿ. ನೋಡಿ ಗೈಸ್, 3 ಜನ ಹೋಗ್ಬಾರ್ದು, ಮತ್ತೆ ನೀವು ಅಲ್ಲಿ ಹೋಗ್ಬೇಡಿ. ನಾವು ಹೋಗ್ತೀವಿ. ಮಳೆ ಬೇರೆ ಬರ್ತಿದೆ. ಇವನು ಒಂಚೂರು ನೆನಿಲಿ, ನಾನು ಒಬ್ಬನೇ ಆಗ್ತಾ ಇರ್ಬೇಕು. ಸೊ ಹೆಲ್ಮೆಟ್ ಹಾಕಿದ್ದೀನಿ. ಬನ್ನಿ ನೋಡೋಣ. ನಾನು ಕಾಣಿಸ್ತೀನಿ ಎಲ್ಲೈತೆ ವಾಚ್ ಕೊಟ್ಬಿಡು ಮಚ್ಚ. ಬಿಡ್ತೀವಿ ಇವಾಗ GT ಮಾಲ್ನ. ಎಲ್ಲಿ ಕೊಡ್ಬೇಕು? GT ಮಾಲ್ ಬಿಟ್ಟು ಹೊರಟಿವಿ ಗೈಸ್. ನೋಡಿ 3 ಜನ. ಸಾರಿ, ಇಲ್ಲೇ ಪಕ್ಕದ ಶಾಪಿಗೆ ಹೋಗ್ತಿರೋದು, ಹಂಗಾಗಿ 3 ಜನ ಹೋಗ್ತಿದೀವಿ. ನೀವು ಯಾರು 3 ಜನ ಎಲ್ಲ ಹೋಗಕ್ ಹೋಗ್ಬೇಡಿ, ಪೊಲೀಸ್ ಇರ್ತಾರೆ, ಹಿಡಿತಾರೆ. ಓಕೆ ಬಾಯ್ ಬಾಯ್, ಆಮೇಲೆ ಸಿಗೋಣ. ಲೆಟ್ಸ್ ಗೋ. ನಮ್ಮ ಪರಿಸ್ಥಿತಿ ನೋಡಿ ಗೈಸ್, ಫುಲ್ಲು ಟ್ರಾಫಿಕ್ ಆಗಿ ಮಳೆ ಬೇರೆ. ಅವನ ಗಾಡಿ ತಿರ್ಗಿಸ್ಕೊಂಬರಕ್ಕೆ ಹೋಗ್ಯಾನೆ, ನಾವು ಇಲ್ಲೇ ನಡ್ಕೊಂಡು ಈ ಮೇನ್. ಮಚ್ಚ ಕರೆಕ್ಟಾಗಿ ಹೋಗ್ತೀವಲ್ಲ, ಅವ್ನು ಸ್ಕೂಟಿ ಹೋಗ್ಯಾನೆ ಅಂದರೆ ಇದೇ ಕರೆಕ್ಟ್ ಇರ್ತದೆ. ಮಳೆ ಅದನ್ನ ನೆನ್ಬಿಟ್ಟಿದ್ದು ಮಚ್ಚ ಲೈಟಾಗಿ. ಹಾಂ, ತಲೆ ನೆನ್ಬೇಕು ನೋಡಿ. ಮಳೆ ನೋಡಿ ಗೈಸ್. ಯಾರು ಇದು ನಮಗೆ ಹೆಲ್ಪ್ ಮಾಡೋಕ್ಕೆ ಕತ್ಲಿ ಆದಾಗ ಬನ್ನಿ ಗೈಸ್, ಇನ್ನೇನು ರೀಚ್ ಆಗ್ತೀವಿ ಇವಾಗ. ಹೋಟ್ಲಿಗೆ ಹೋಗ್ತಾ ಇರೋದು, ಊಟ ಮಾಡ್ಕೊಂಡು ಹೋಗೋಣ ಅಂತ. ಹೋಗಿ ಏನಾದರೂ ತಿನ್ಕೊಂಡು ಹೋಗೋಣ. ಬನ್ನಿ, ಎಲ್ಲಿ ಹೋಗ್ತೀವಿ? ಇಲ್ಲೇ ರೋಡ್ ಐತೆ ಮಚ್ಚ, ಹಿಂಗೆ ಬರ್ತೀವಿ. ಊಟ ಮಾಡ್ಕೊಂಡು ಸಿಗ್ತೀನಿ ಗೈಸ್. ನೋಡೋಣ. ಇಲ್ಲಿ ನೋಡಿ, ಹೋಟ್ಲೆ ತೆಗ್ದವ್ರ. ಏನ್ ಗುರು, ನಾವು ಒಂದು ಹೋಟ್ಲು ಚೆನ್ನಾಗಿರುತ್ತೆ ಅಂತ ಬಂದ್ರೆ ಆ ಹೋಟ್ಲೇ ಇಲ್ವಂತೆ. ನೋಡಿ ವಾಪಸ್ ಬಂದ. ನಾನು ಅವನು ಎಲ್ಲಿಗಪ್ಪ ಹೋಗ್ತೇನೆ ಅಂದ್ಕೊಂಡು. ರೈನ್ ಇದೆಯಲ್ಲ, ಹಂಗಾಗಿ ಮಳೆಯಿಂದ ಹೆಲ್ಮೆಟ್ ಹಾಕೊಂಡಿರೋದು. ಈ ಕಡೆ ಅಲ್ಲೆಲ್ಲ ಲೆಫ್ಟಲ್ಲಿ ಇದ್ದಿದ್ದು ಇಲ್ಲೇ. ಹಾಂ, ಇಲ್ಲೇ ಇದೆ. ಅಲ್ಲಿ ಇತ್ತಲ್ಲ ಮಚ್ಚ, ಇನ್ನಂತ. ಇಲ್ಲ ಕಣ್ಣ, ಅದನ್ನ ಇದು ಮಾಡವ್ರೆ, ಲಾಂಚ್ ಆಯ್ತು. ಪ್ರವಿ ಹೋಗ್ತಾನೆ. ಸೊ 5K ರೀಚ್ ಮಾಡಿಸಿ ಅವನು. ಬಾಯ್ ಮಚ್ಚ, ಬಾಯ್. ಇವಾಗ ನನ್ನ ಪವನ ಬಿಡ್ತಾನೆ. ಮೊಬೈಲ್ ಆರ್ ವಿ ರೋಡಿಗೆ ಹೋಗಿ ಅಲ್ಲಿಂದ ನಾವು ಹೋಗೋಣ. ಟ್ರಾಫಿಕ್ ಬಂದೀನಿ ಆರ್ ವಿ ರೋಡ್ಗೆ. ಪವನ ನನಗೆ ಬಿಟ್ಕೊಟ್ಟ, ಇವಾಗ ಇಲ್ಲಿಂದ ಹೋಗ್ತಾನೆ ಡಾರ್ಲಿಂಗ್. ಅವನ ಬಗ್ಗೆ ಹೇಳ್ತೀನಿ ಅಂತಂದಿದ್ದೆ, ಬಟ್ ಹೇಳೋಕ್ಕಾಗಿಲ್ಲ. ಇನ್ನೊಂದು ದಿವಸ ವೀಡಿಯೋದಲ್ಲಿ ಪಕ್ಕ ಹೇಳ್ತೀನಿ. ಸೊ ಬನ್ನಿ, ಅವನ್ನ ಕಳಿಸ್ಕೊಡೋಣ. ಓಕೆ ಮಚ್ಚ, ಸಿಗೋಣ ಮತ್ತೆ. ಬಾಯ್. ಹಾಂ, ಬಾಯ್ ಮಚ್ಚ. ಹಾಂ, ಸರಿ. ಬನ್ನಿ ಗೈಸ್, ಇವಾಗ ನಾವು ಹೋಗೋಣ. ಅವನು ಹೋಗ್ತಾನೆ. ರೀಫ್ಯೂಯಲ್ ಅಂತ ತೋರಿಸ್ತೈತೆ, ಪೆಟ್ರೋಲ್ ಹಾಕ್ಸ್ತೀನಿ. ಸರಿ ಗೈಸ್, ಬಟ್ ಸ್ಟಿಲ್ 3 ಲೀಟರ್ ಪೆಟ್ರೋಲ್ ಇರುತ್ತೆ. 3 ಲೀಟರ್ ಪೆಟ್ರೋಲ್ ಇದ್ದಾಗಲೇ ರೀಫ್ಯೂಯಲ್ ಹಾಕಬೇಕು.
ಸರಿ ಬನ್ನಿ ನಾವು ಇಲ್ಲಿ ನೋಡಿ ಗೈಸ್, ಯೆಲ್ಲೋ ಲೈನ್ ಮೆಟ್ರೋ ಅವಾಂತರ. ಇದು ಜಸ್ಟ್ ವೀಕೆಂಡ್ಸಲ್ಲ, ವೀಕ್ ಡೇಸಲ್ಲಿ ಕೂಡ ಡೈಲಿ ಇದೇ ಥರ ಇರುತ್ತೆ. ಫೈನಲಿ ನಾನು ಬಂದು ಪಿ ಜಿ ರೀಚ್ ಆದ್ವಿ. ಅವರು ಕೂಡ ಅವ್ರವ್ರ ಮನೆ ರೀಚ್ ಆದರು. ಇವತ್ತು ನಾವಂತೂ ಎಂಜಾಯ್ ಮಾಡಿದ್ವಿ ಮೂವಿ ಅಷ್ಟಕ್ಕಷ್ಟೇ. ಆ್ಯಂಡ್ ಹಾಗೆ ನಾವು ಹೇಳ್ದಂಗೆ ಆ ಚಾಲೆಂಜ್ ಮಾಡಿಸ್ತೀನಿ ಗೈಸ್. ಚಾಲೆಂಜ್ ಮಾಡಿಸ್ಬೇಕು ಅಂದರೆ ಈ ವಿಡಿಯೋನ 5K ರೀಚ್ ಮಾಡಿಸ್ಬೇಕು. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ 5K ರೀಚ್ ಮಾಡಿಸಿ. ಆದಷ್ಟು ಬೇಗ ಸೇಯಿಂಗ್ ಎಷ್ಟು ಪ್ರವೀಣ್ ಮಾಡೇ ಮಾಡ್ತೀನಿ. ಸೊ ಬೇಗ 5K ರೀಚ್ ಮಾಡಿದ್ರೆ ಬೇಗ ಮಾಡ್ತೀನಿ. 5K ರೀಚ್ ಆಗೋಷ್ಟೆಲ್ಲ ಡೌಟಲ್ಲಿದ್ದೀನಿ ನಾನು, ಬಟ್ ನೀವು ಮಾಡಿದ್ರೆ ಪಕ್ಕ ಆಗುತ್ತೆ. ಓಕೆ, ಇದೇ ಥರ ವೀಡಿಯೋಸ್ ಬಿಡ್ತಾ ಇರ್ತೀನಿ ಗೈಸ್. ಸೊ ನೀವು ಸಪೋರ್ಟ್ ಮಾಡಿದ್ರೆ ಇದೇ ಥರ ಬೇಜಾನ್ ವೀಡಿಯೋಸ್ ಬರುತ್ತೆ. ಹಾಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲ ವೀಡಿಯೋಸ್ ನಿಮಗೆಲ್ಲ ಬರುತ್ತೆ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.